ಕೆಆರ್ಎಸ್ ವ್ಯಾಪ್ತಿಯ ಉಳಿಕೆ ಕಾಮಗಾರಿಯನ್ನು ಕೂಡಲೇ ಪ್ರಾರಂಭ ಮಾಡುವುದು ಸೇರಿದಂತೆ ಮೈಶುಗರ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ನಾಗರಾಜಪ್ಪ ನಡೆಸಿರುವ ಭ್ರಷ್ಟಾಚಾರವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಮೈಸೂರು ಸಕ್ಕರೆ ಕಾರ್ಖಾನೆ ಕಬ್ಬು ಒಪ್ಪಿಗೆದಾರರ ಸಂಘದ ಅಧ್ಯಕ್ಷ ಶಂಭೂನಹಳ್ಳಿ ಕೃಷ್ಣ ಆಗ್ರಹಿಸಿದರು. 2019ನೇ ಸಾಲಿನಲ್ಲಿ ಕೆಆರ್ಎಸ್ ಅಣೆಕಟ್ಟಿನಿಂದ ತಿಬ್ಬನಹಳ್ಳಿವರೆಗೆ 46 ಕಿಲೋಮೀಟರ್ ವ್ಯಾಪ್ತಿಯ ಕಾಂಕ್ರೀಟ್ ಲೈನಿಂಗ್ ಮಾಡಲು ಟೆಂಡರ್ ಆಗಿರುವುದು ಸರಿಯಷ್ಟೇ. ಈ ಕಾಮಗಾರಿಗೆ ಈಗ ಮೇ 2024ರ ಮೊದಲ ವಾರದೊಳಗೆ ಪೂರ್ಣಗೊಳಿಸಲು ಮುಖ್ಯಮಂತ್ರಿಯವರು, ನೀರಾವರಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ನೀಡಬೇಕು ಎಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಸಂಘದ ಕಾರ್ಯದರ್ಶಿ ಎಂಎಸ್ ಚನ್ನೇಗೌಡ, ಖಜಾಂಚಿ ಎಚ್ಎನ್ ದೇವರಾಜು, ಪತ್ರಿಕಾ ಕಾರ್ಯದರ್ಶಿ ಎಂಜೆ ನಾಗರಾಜು, ಬೋರೇಗೌಡ ಇದ್ದರು. ನೀರಾವರಿ ಸಚಿವರು ಜೊತೆಗೆ ಏನ್ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಕೃಷಿ ಸಚಿವರು, ಅವರು ಕೂಡ ನಾನು ಒತ್ತಾಯಿಸ್ತೀನಿ. ಈ ವ್ಯಾಪ್ತಿ ಪೂರ್ಣ ಬರೋದು ದರ್ಶನ್ ಪುಟ್ಟಣ್ಣಯ್ಯವರು ಬರ್ತದೆ. ದರ್ಶನ್ ಪುಟ್ಟಣ್ಣಯ್ಯವ್ರಿಗೂ ಗಮನ ತರಕ್ಕೆ ಇಷ್ಟಪಡ್ತೀನಿ. ಕಾಮಗಾರಿ ತ್ವರಿತವಾಗಿ ಅಂದ್ರೆ ಏನು 47 ಕಿಲೋಮೀಟರ್ ಹೋಗ್ಬೇಕು, ಯಾವ ಬುಕ್ಕನ್ನು ಕೊಟ್ಟು ಮೇ, ಜೂನ್, ಜುಲೈ ಗಂಟೆ ಮುಗಿಸೋ ರೀತಿ ಮಾಡಿ ಮೇ ಒಳಗಡೆ ತೀರುಪಡಿ ಮಾಡೋ ರೀತಿ ಕಾಮಗಾರಿಗೆ ಪ್ರಾರಂಭ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೀವಿ. ಇದರಿಂದ ಏನು 400-700 ಕ್ಯೂಸೆಕ್ಸ್ ಲೀಕೇಜ್ ಆಯ್ತಾಯ್ತು ನೀರು ಅಂತ ಹೇಳ್ತಾರೆ. ಆ ನೀರು ಲೀಕೇಜ್ ಆಗುವಂತ ನೀರು ಮುಂದಿನ ಏನು ಥೈಲ್ಯಾಂಡ್ ಅದನ್ನ ಅಲ್ಲಿಗೆ ತಲುಪೋ ರೀತಿ ಆಯ್ತು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀನಿ. ಇದ್ರ ಜೊತೆಗೆ ನಾಗರಾಜಪ್ಪನ ಭ್ರಷ್ಟಾಚಾರ ವಿಚಾರವಾಗಿ ಅವನ ಸ್ಥಿರ ಆಸ್ತಿಗಳು ಮೊನ್ನೆ ಜಿಲ್ಲಾಧಿಕಾರಿಗಳು ಪತ್ರ ಮುಖಾಂತರ ರವಿಕುಮಾರ್ ಅವರು ಕೇಳ್ತಿದ್ರು. ನಾನು ನಮ್ಮ ರವಿಕುಮಾರ್ ಎಂಡಿಗೆ ಇನ್ನೊಂದು ಒತ್ತಾಯ ಮಾಡ್ತೀನಿ ಅಂದ್ರೆ, ನಾಗರಾಜಪ್ಪ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಆಸ್ತಿ ಮಾಡಿಲ್ಲ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಕೂಡ ಆಸ್ತಿ ಮಾಡಿದ್ದಾನೆ. ನಾನು ಒತ್ತಾಯ ಮಾಡೋದೇನು ಅಂದ್ರೆ, ಇಲ್ಲಿ ಒಂದೇ 2008 ಅವನ ಆಸ್ತಿ ಎಷ್ಟಿತ್ತು, 2008 ಆದ್ಮೇಲೆ ಎಷ್ಟು ಆಸ್ತಿನ ಖರೀದಿ ಮಾಡೋನೆ, ವಿದೇಶದ ಕೂಡ ಓಡೋನೆ ಅಂತ ಕೆಲವರು ಹೇಳ್ತಾರೆ. ಅದು ನಮ್ಗೆ ಗೊತ್ತಿದ್ದರ ಮಾಹಿತಿ. ಇನ್ನು ಮೈಸೂರು ಜಿಲ್ಲೆಯಲ್ಲಿರುವ ಆಸ್ತಿನ ಗೊತ್ತು, ಚಾಮರಾಜನಗರ ಸಂಬಂಧಪಟ್ಟದಲ್ಲೆಲ್ಲೂ ಕೂಡ ಆಸ್ತಿ ಮಾಡಿದ್ದಾನೆ ಅಂತ ತಿಳಿಸ್ಪಟ್ಟಿದ್ದೀನಿ ನಾನು. ಆ ದೃಷ್ಟಿಯಿಂದ ರವಿಕುಮಾರ್ಗೆ ಒತ್ತಾಯ ಮಾಡ್ತಾ ಇದ್ದೀನಿ, ಸರ್ ನೀವು ಅಲ್ಲಿರೋ ಆಸ್ತಿನ ಕೂಡ ಪರಾಮರ್ಶೆ ಮಾಡಿ ಇದನ್ನ ನೀವು ನ್ಯಾಯಾಲಯದ ಮುಖಾಂತರ ಅವ್ನು ಮುನ್ಸಿಪಲ್ ಇರೋ ರೀತಿ ಸಿಬಿಐಗೆ ಏನಾದ್ರು ವಹಿಸ್ಬೋದಲ್ಲ ನೋಡಿ, ಸುದೀರ್ಘ ಚರ್ಚೆ ಮಾಡಿ ಅಂತ ನಾನು ಒತ್ತಾಯ ಮಾಡ್ತೀನಿ.